ಈ ದಿವಸ ಕುಲದಲ್ಲಿ ಕೀಳು ಯಾವುದು ಒಂದು ಹಾಡುಗಳನ್ನು ನೋಡಿದ್ವಿ. ಆ ಹಾಡು ಒಂದು ಸಾಹಿತ್ಯನೇ ಹೇಳುತ್ತೆ. ಆ ಕೀಳು ಯಾವುದು ಅನ್ನೋ ಹಿನ್ನೆಲೆ ಬೇಕಾದಷ್ಟು ಕಥೆಗಳಿದೆ ಅಂತ ಎಲ್ಲ ಕಣ್ಣು ಮುಂದೆ ಬಂದುಬಿಡುತ್ತೆ. ಯಾಕೆಂದರೆ ಇವತ್ತು ನಾವು ನೋಡ್ತಾ ಇದ್ದೀವಿ, ನಾವು ಸ್ಪರ್ಶ ಅಸ್ಪೃಶ್ಯ ಅನ್ನೋ ಒಂದು ಈ ಜನ ಅದು ನೋಡಿ ಎಷ್ಟು ವರ್ಷ ಆಯಿತು ನೋಡಿ. ಆ ಮೇಲು ಕೀಳು ಅನ್ನೋದು ಇನ್ನೂ ಹೋಗೇ ಇಲ್ಲ. ಇನ್ನು ಜಾತಿ ಜಗಳ ಹೋಗೇ ಇಲ್ಲ ಇನ್ನು. ಯಾಕೆ ನನಗೆ ಅನ್ಸುತ್ತೆ ಇದೆಲ್ಲ ಯಾಕೆ ಅಂತ ಅನ್ಸುತ್ತೆ. ಒಂದ್ಸತಿ ನನಗೆ ಶೂಟಿಂಗ್ ನಡೀತಿತ್ತು ರೋಡ್ ಪಕ್ಕದಲ್ಲೇ. ಅಲ್ಲಿ ಬೋರ್ಲಿ ಒಬ್ಬರು ಕ್ಲೀನ್ ಮಾಡ್ತಾ ಇದ್ರು, ಪೌರ ವ್ಯಕ್ತಿ. ಸರಿ, ಆಮೇಲೆ ನಾನು ಹೊರಗೆ ಬಂದ ತಕ್ಷಣ ನಮಸ್ಕಾರ ಅಣ್ಣ ಅಂತ ಅಂದ್ಬಿಟ್ಟು ಕೈ ಕೊಡಕ್ಕೆ ಬಂದ್ರು. ಸರಿ, ನಾನು ಕೈ ಕೊಡ ಯಾವ್ದು ಎಲ್ಲ ಬಿಡಿ, ಎಲ್ಲ ಕೊಳೆ ಆಗಿದೆ. ನಿನ್ನ ಮನಸ್ಸು ಚೆನ್ನಾಗಿದೆಯಲ್ಲ ಬಿಡಿ, ನಿನ್ನ ಮನಸ್ಸು ಸ್ವಚ್ಛವಾಗಿದೆಯಲ್ಲ, ಕೈ ಕೊಡಪ್ಪ ಪರವಾಗಿಲ್ಲ. ಅಂದ್ರೆ ಅವರ ಪ್ರೀತಿ ಇದೆಯಲ್ಲ, ಅದು ಅಲ್ಲೇ ದೇವರಿದ್ದಾನೆ, ಅಲ್ಲೇ ದೇವರಿದ್ದಾನೆ. ಎಲ್ಲೆಲ್ಲೂ ಇಲ್ಲ. ಕೈನಲ್ಲಿ ಮೈಲಿ ಇವೆಲ್ಲ ತೊಳ್ಕೊಂಡು ಹೊಟ್ಟಾಗುತ್ತೆ, ಅಂಟಿಸ್ಕೊಂಡ್ರೆ ತಿರುಗಿ ಕೊಳೆ ಆಗುತ್ತೆ. ಅದು ಮನಸ್ಸು ಅಂಟಿಸ್ಕೋಬಾರ್ದು ಕೊಳೆಗ. ಆ ಮನಸ್ಸಿಗೆ ಅಂಟ್ಕೊಂಡ್ಬಿಟ್ರೆ ಅದು ಯಾವತ್ತೂ ಹೋಗೋದಿಲ್ಲ. ಇವತ್ತು ನೀವು ನೋಡಿದ್ರಿ, ಟಿ ವಿ ನೋಡ್ತೀರಿ, ಪತ್ರಿಕಾ ನೋಡ್ತೀರಿ, ಮನಸ್ಸಿಗೆ ಕೊಳೆ ಅಂಟಿಸ್ಕೊಂಡವ್ರೇ ನಾವು ಕಾಣ್ತಾ ಇದ್ದಾರೆ. ನಮಗೆ ಅವರೇ ಕಾಣ್ತಾ ಇದ್ದಾರೆ. ನಮ್ಗೆ ಅನ್ಸತ್ತೆ ಅಂದರೆ ಸ್ವಲ್ಪ ಪ್ರಪಂಚ ಜ್ಞಾನ ಇದ್ದವ್ರಿಗೆ, ನಾನಷ್ಟೇ ಅಲ್ಲ, ಕೆಲವ್ರಿಗೆ ಅನ್ಸುತ್ತೆ ಯಾಕೆ ಬೇಕು ಇದು ಬೇಕು, ಯಾವ ಜಾತಿಯ ಇದು. ನಾನು ಬೆಳೆದಿದ್ದು ಎಲ್ಲ ಜಾತಿಗಳಲ್ಲೂ ಬೆಳೆದಿದ್ದೀನಿ. ನಾನು ಎಲ್ಲ ಜಾತಿಗಳಲ್ಲೂ ಜೊತೆ ಬೆಳೆದಿದ್ದು, ಮುಸಲ್ಮಾನರ ಜೊತೆ, ಮತ್ತು ಹಿಂದುಳಿದವ್ರ ಜೊತೆ, ಮುಂದುಳಿದವ್ರ ಜೊತೆ, ಹಿಂದೂ ಮುಂದೆ ಎಲ್ಲರ ಜೊತೆನೂ ನಾನು ಬೆಳೆದಿದ್ದೀನಿ. ಎಲ್ಲರ ಮನೆಯಲ್ಲೂ ಊಟ ಮಾಡಿದ್ದೀನಿ ನಾನು, ಎಲ್ಲರ ಮನೆಯಲ್ಲೂ ನಾನು ಊಟ ಮಾಡಿದ್ದೀನಿ ನಾನು. ನನಗೆ ಯಾವ ಭಾವನೆ ಇಲ್ಲ ನನಗೆ. ಯಾಕೆ ಅಂತಂದರೆ ಅನ್ನ ಯಾವ ಜಾತಿ, ನೀರು ಯಾವ ಜಾತಿ, ಪಂಚಭೂತಗಳು ಯಾವ ಜಾತಿ ಯಾವುದು ಅಲ್ಲ. ಮನುಷ್ಯನು ನಾವು ಮಾಡ್ಕೊಂಡಿದ್ದಷ್ಟೇ. ಅದನ್ನು ನಮ್ಮನ್ನೇ ಹಾಳು ಮಾಡ್ತಾ ಇದ್ವಿ. ನಾವು ಮಾಡಿಕೊಂಡಿದ್ದು ನಮ್ಮನ್ನೇ ಒಂದು ಹಾಳು ಮಾಡ್ತಾ ಇದೆ. ಇದು ನಮ್ಮ ಜನಗಳು ಅರ್ಥ ಮಾಡ್ಕೊಬಿಟ್ರೆ ಅದೇ. ಯಾಕೆಂದರೆ ನಿಮಗೆ ಈ ಚಿತ್ರದಲ್ಲೇ ಗೊತ್ತಾಗುತ್ತೆ. ಆ ಹಾಡಿನಲ್ಲಿ ಒಂದು ಅದರಲ್ಲೂ ಭಟ್ರು ಅವ್ರನ್ನ ಸಾಹಿತ್ಯ ಎಷ್ಟು ಚೆನ್ನಾಗಿದೆ. ನಮ್ಮ ಮ್ಯೂಸಿಕ್ ಡೈರೆಕ್ಟರ್ ಸಹಿತ ಅವ್ರದ್ದು ಒಂದು ಕಾಂಬಿನೇಷನ್ನು ಆ ಮೊದಲಿನ ಚಿತ್ರದ ಮುಂಗಾರ ಬಳಿಯಿಂದಲೂ ಇದೆ. ಅವರು ಸಂಗೀತ ಬಿಡಿ, ಅವರು ಆ ಮ್ಯೂಸಿಕ್ ಡೈರೆಕ್ಟ್ರು ಅಪ್ಪ ಇವತ್ತು ಸಹಿತ ಆ ಹಿಂದಿ ಭಾಷೆಯಲ್ಲೆಲ್ಲ ಅವರ ಮ್ಯೂಸಿಕ್ ಹೋಗ್ತಾರೆ ಇರುತ್ತೆ. ಇವರ ಸಾಹಿತ್ಯ, ಅವ್ರ ಮ್ಯೂಸಿಕ್ ಒಳ್ಳೆ ಮ್ಯೂಸಿಕ್ ಕೊಟ್ಟಿದ್ದಾರೆ. ಮತ್ತು ಭಟ್ರ ಜೊತೆ ನಾನು ಇದೇ ಮೊದಲನೇ ಸಲ ನಾನು ಪಾತ್ರ ಮಾಡ್ತಾ ಇರೋದು. ಅಂದರೆ ಅವರ ನಿರ್ದೇಶನದಲ್ಲಿ ಒಂದು ಚಿತ್ರದಲ್ಲಿ ಪಾತ್ರ ಮಾಡಿದೆ, ಒಂದು ಒಳ್ಳೆ ಪಾತ್ರ ಕೊಟ್ಟರು. ಸರಿ, ಅವ್ರು ನನಗೆ ಫೋನ್ ಮಾಡಿದ್ರು, ಉಮೇಶ್ ಅವರೇ ನಮ್ಮ ಚಿತ್ರದಲ್ಲಿ ಒಂದು ಚಿಕ್ಕ ಪಾತ್ರ ಇದೆ, ಮಾಡ್ತೀರಾ? ಚಿಕ್ಕ ಪಾತ್ರ ದೊಡ್ಡ ಪಾತ್ರ ಇಲ್ಲ ಸರ್, ಕಲಾವಿದ ಅಷ್ಟೇ. ಅವ್ರು ದೊಡ್ಡವನಾಗಿ ಚಿಕ್ಕವಲ್ಲಿ ಮಾಡಲೇಬೇಕದು. ಮಾಡ್ತೀವಿ ಸರ್ ನಾವು. ಯಾಕಂದ್ರೆ ನಾವು ಅದು ಚಿಕ್ಕ ಪಾತ್ರ, ಈಗ ಕೆಲವರು ಇರ್ತಾರೆ ಪಾಪ, ಅವ್ರನ್ನ ಅದನ್ನ ಅದಕ್ಕೋಸ್ಕರ ಅವ್ರು ನಮ್ಗೆ ಕೇಳೋದು, ನಮ್ಗೆ ಆ ಪಾತ್ರ ಮಾಡಿ ಇದು ಬೇಕು ಇದು ಬೇಕು, ಇಂಥ ಕ್ಯಾರೆಕ್ಟರ್ ಹಿಂಗೆ ಹೋಗುತ್ತೆ ಮಾಡ್ತಾರೆ. ನಮ್ಗೆ ಏನೂ ಇಲ್ಲ. ನಮಗೆ ಯಾವ ಪಾತ್ರ, ನಾವು ನಿರ್ದೇಶಕರ ಕೈ ಕೂಸು, ನಾವು ಕೈ ಕೂಸು. ಅವ್ರು ಹೇಗೆ ಹೇಳ್ತಾರೋ ನಾವು ಹಾಕಿ ಕೇಳ್ತೀವಿ. ಒಂದು ಸೀನ್ ಆಗಿರ್ಬೋದು ಅಥವಾ ಒಂದು ಪೂರ್ತಿ ಪಿಕ್ಚರ್ ಇರ್ಬೋದು, ಮಾಡ್ತೀನಿ ಅಂತಂದೆ. ಅದ್ರಲ್ಲಿ ಒಳ್ಳೆ ಪಾತ್ರ ಕೊಟ್ಟರು. ಆ ಡ್ರಾಮಾ ನೋಡಿ, ನಾನು ಡ್ರಾಮಾದಿಂದಲೇ ಬಂದವನು ಸಿನಿಮಾ ರಂಗಕ್ಕೆ. ಆ ಡ್ರಾಮಾದಲ್ಲಿ ಒಳ್ಳೆ ಪಾತ್ರ ಕೊಟ್ಟರು. ನನಗೆ ಬಹಳ ಖುಷಿ ಆಯಿತು. ನನಗೆ ಈ ತಂಡದಲ್ಲಿ ಪ್ರತಿಯೊಬ್ಬರು ಸಹಿತ ನನ್ನನ್ನು ಬಹಳ ಚೆನ್ನಾಗಿ ನೋಡಿಕೊಂಡ್ರು. ನನಗೆ ಬಹಳ ಚೆನ್ನಾಗಿ ನೋಡಿಕೊಂಡ್ರು. ಮತ್ತು ಅದು ರಾಮನಾರಾಯಣ್ ಅಂತೂ ಅವರ ಅಂದರೆ ಅವರು ಒಂಥರ ಬೂದಿ ಮುಚ್ಚಿದ ಕಂಡ ಇದ್ದಾಗ ಅವ್ರಿಗೆ ಅನೇಕ ಪ್ರತಿಭೆ ಇದೆ, ಸಾಹಿತ್ಯದ ಪ್ರತಿಭೆ ಇದೆ, ಎಲ್ಲ ತಾಂತ್ರಿಕ ಪ್ರತಿಭೆ ಇದೆ. ಆದ್ರೆ ಅದನ್ನ ತೋರ್ಪಡಿಸ್ಕೊಳ್ಳಲ್ಲ, ಎಲ್ಲೂ ಕೂಗಾಡಲ್ಲ, ಏನು ಮಾಡಲ್ಲ ಅಂತ ನಗ್ತಾ ಇರ್ತಾರೆ. ನನಗೆ ಇವರ ಚಿತ್ರದಲ್ಲಿ ಇವಾಗ ಕೆಲವೊಂದು ಶಾರ್ಟ್ಸ್ಗಳೆಲ್ಲ ನೋಡಿದಾಗ, ಮತ್ತೆ ಇವರು ಮೊದಲ ಚಿತ್ರಗಳನ್ನು ನಾವು ಪಾತ್ರ ಮಾಡಿದ್ದೀವಿ. ಆ ಚಿತ್ರಗಳನ್ನ ನೋಡಿದಾಗ ಅವರ ಚಿಂತನೆಗಳು, ಆಲೋಚನೆಗಳೆಲ್ಲ ನನಗೆ ಕಣಗಾಲ್ ಪುಟ್ಟಣ್ಣನ ನೆನಪಾಗ್ತಾರೆ. ಕಣಗಾಲ್ ಪುಟ್ಟಣ್ಣನ ಅವ್ರು ಸಿಗ್ತಾಗುತ್ತೆ. ಒಂದು ಚಿತ್ರ ಮಾಡಿದ್ರೆ ಅದಕ್ಕೆ ಏನ್ ಬೇಕು, ಯಾವ ಶಾರ್ಟ್ಸ್ ಯಾರಿಗೂ ಗೊತ್ತಾಗಲ್ಲ. ಪುಟ್ಟಣ್ಣವ್ರು ಶಾರ್ಟ್ಸ್ ಇಟ್ಟಿದ್ರೆ ಹಂಗೆ ಶಾರ್ಟ್ಸ್ ಇಡ್ತಿದ್ರು. ಸ್ಕ್ರಿಪ್ಟ್ ಸಹಿತ ಇರ್ತಿರಲಿಲ್ಲ. ಯಾಕಂದ್ರೆ ಹಿಂಗೆ ಆಗಬೇಕು ಸುಧಾರ ಅನ್ನೋದು. ಅಂದ್ರೆ
ಅವರು ಆ ಚಿಂತನೆಗಳು ಇಟ್ಕೊಂಡು ನನಗೆ ನೆನಪಾಯ್ತು. ನನಗೆ ಇವತ್ತು ಆ ಶಾರ್ಟ್ಸ್ಗಳೆಲ್ಲ ನೋಡಿದಾಗ ನಮಗೆ ನಮ್ಮ ರಾಮನಾರಾಯಣ ಜ್ಞಾಪಕ ಆಯ್ತು. ರಾಮನಾರಾಯಣ ಅವರ ಪುಟ್ಟಣ್ಣವ್ರನ್ನ ಸ್ವಲ್ಪ ಅಲ್ಲೇ ಬಂದ್ಬಿಟ್ರಲ್ಲಪ್ಪ, ಅವರ ಸಾಲಿಗೆ ಬಂದ್ಬಿಟ್ರಲ್ಲಪ್ಪ ಅಂತ ನನಗೆ ಹೆಮ್ಮೆ ಆಯಿತು. ಇಂಥ ಪುಟ್ಟಣ್ಣನವ್ರು ಬೆಳಿಬೇಕು, ನಮ್ಮ ಕನ್ನಡ ಚಿತ್ರದಲ್ಲಿ ಇಂಥ ನಿರ್ದೇಶಕರು ಬೆಳಿಬೇಕು. ಅದು ಅಲ್ಲದೆ ನಾನು ಇಲ್ಲಿ ತನಕ ಸುಮಾರು ಒಂದು 800-900 ಮೇಲಾಗಿದೆ, ಸಾವಿರಾರು ನಾಟಕ ಆಗಿದೆ, ಸಾವಿರಾರು ಸೀರಿಯಲ್ ಆಗಿದೆ. ಯಾಕೆಂದ್ರೆ 76 ವರ್ಷ ಆಯ್ತು ನಾನು ಬಣ್ಣ ಚೆಕ್ ಶುರು ಮಾಡಿ. ಅವತ್ತಿಂದ ಇವತ್ತೊಂದು ಕಾಯಕವೇ ನಮಗೇನು ಗೊತ್ತಿಲ್ಲ, ನಾವು ಸ್ಕೂಲ್ಗೆ ಹೋಗಿಲ್ಲ. ಹುಟ್ಟಿದಾಗಲೇ ಶುರುವಾಯಿತು ಉಪವಾಸ, ವನವಾಸ, ನಾಟಕ, ಮಿಸ್ ಸವಾಸ ನಮಗೆ. ಹಾಗೆ ಬಂದ್ಬಿಟ್ವಿ ನಾವು. ಅಂದ್ರೆ ನಮ್ಮನ್ನ ನಾವು ಆಗಿನ ಇವತ್ತು ನಾವು ನೆನೆಸ್ಕೊತೀವಿ. ನಾವು ಆಗಿನ ರಂಗಭೂಮಿಯವರು, ಗುಬ್ಬಿ ವೀರಣ್ಣವರಾಗಿರ್ಬೋದು, ಹಿರಣ್ಯನವರಾಗಿರ್ಬೋದು, ಮಹದೇವಸ್ವಾಮಿಗಳಾಗಿರ್ಬೋದು, ಎಂತ ದೊಡ್ಡವರು ಅವರೆಲ್ಲ ನಮ್ಮನ್ನ ಒಂದು ಶಿಷ್ಟ ಬೆಳೆಸಿದ್ರು. ನಮ್ಮನ್ನ ಅವರು ಹಾಕಿಕೊಟ್ಟ ಹಾದಿ. ಎಂತೆಂಥ ಜೊತೆಲಿ ಹಿರಿಯ ಕಲಾವಿದರಿದ್ರು. ಅವರೆಲ್ಲ ನಮ್ಮನ್ನ ಜೊತೆಯಲ್ಲಿ ಇದ್ದಿದ್ದರಿಂದ ಅವ್ರು ನಮಗೆ ಹಾಕಿಕೊಟ್ಟ ಪಾಠ ಇದೆಯಲ್ಲ, ಅದನ್ನ ಹಾಗೆ ಮುಂದುವರಿಸ್ಕೊಂಡು ಹೋದ್ವಿ. ಇವತ್ತು ಸಹಿತ ನಾನು ಹೆಚ್ಚಿಗೆ ಮಾತಾಡೋಕ್ಕಾಗಲ್ಲ. ಯಾಕೆಂದ್ರೆ ನಾನು ನಿಮ್ಮ ಒಂದು ನಮ್ಮ ರಾಮನಾರಾಯಣ ಅವರು, ಯಾಕೆಂದ್ರೆ ಯಾರು ಬೇಕಾದ್ರೂ ಮಾಡ್ಬೋದಾಗಿತ್ತು ಆ ಪಾತ್ರ. ಆದ್ರೆ ಉಮೇಶ್ ಅವ್ರ ಕೈ, ಒಂದು ಹಿರಿಯರ ಕೈಯಲ್ಲಿ ಪಾತ್ರ ಮಾಡಿಸ್ಬೇಕು ಅಂತ ನಮ್ಮ ಮೇಲೆ ಅಭಿಮಾನ ಬಿಟ್ಟು ಪಾತ್ರ ಮಾಡಿಸಿದ್ರಲ್ಲ, ಅದು ಅವರ ದೊಡ್ಡ ಗುಣ. ಅವರ ದೊಡ್ಡ ಗುಣ. ಭಗವಂತ ನನಗೆ ಅವರ ಪ್ರತಿಭೆಗೆ, ಅವರ ಶ್ರಮಕ್ಕೆ, ಅವರಿಗೆ ಅಷ್ಟೇ ಅಲ್ಲ, ನಮ್ಮ ನಿರ್ಮಾಪಕರು ಅವರು ಸಹಿತ ಅವತರ ಮಗುವಿನ ಮನಸ್ಸು ಹೊರತು, ಮಗುವಿನ ಮನಸ್ಸು ಸಹಿತ ಮಗುವಿನ ಮನಸ್ಸು ಎಲ್ಲರನ್ನೂ ಎಷ್ಟು ಚೆನ್ನಾಗಿ ನೋಡ್ಕೊಂಡಿದ್ದಾರೆ. ಯಾಕೆಂದ್ರೆ ನನಗೆ ಬೇರೆಯವ್ರ ಬಗ್ಗೆ ಹಾಗೆ ಗೊತ್ತಿಲ್ಲ, ನಮ್ಮ ಕಲಾವಿದನ ಅಷ್ಟು ಪ್ರೀತಿಯಿಂದ ನೋಡ್ಕೊಂಡಿದ್ದಾರೆ. ಅದರಿಂದ ಅದು ಬೇರೆ ಅಜ್ಜಿಯ ಬೇರೆ ಹೆಚ್ಚಿಗೆ ಮಾತಾಡಬೇಡಿದ್ದಾರೆ ಪಾಪ, ಅಪಾರ್ಥ ಮಾಡ್ಕೊಂಡ್ಬಿಟ್ಟಿದ್ದಾರೆ. ಏನ್ ಮಾಡಕ್ಕಾಗಲ್ಲ. ಯಾಕೆಂದ್ರೆ ಅವ್ರ ನೋವು ಅವ್ರಿಗೆ, ನಮ್ಮ ನೋವು ನಮಗೆ. ಅಪಾರ್ಥ ಮಾಡ್ಕೊಂಡ್ಬಿಟ್ಟಿದ್ದಾರೆ. ನಾವು ಇಲ್ಲಿಗೆ ನಮ್ಮ ಒಂದು ಒಬ್ಬ ಹಿರಿಯ ನಟನಾಗಿ ನನಗೆ ಕೊಟ್ಟಾಗ ನಾನು ನನ್ನ ಕರ್ತವ್ಯ, ನನ್ನ ಕೃತಜ್ಞತೆ ಸಲ್ಲಿಸೋದು. ಯಾಕೆಂದ್ರೆ ಇವತ್ತೆಲ್ಲ ನಿರ್ಮಾಪಕರು, ನಿರ್ದೇಶಕರಲ್ಲ ಅನ್ನ ಹಾಕಿ. ಇವತ್ತು ಬೆಳಗ್ಗೆ ಯಾವತ್ತು ಸ್ಟೇಜ್ದಾಗ ಅನ್ನದಾತ ಸುಖಿ ಭವ, ಜನ್ಮ ಕೊಟ್ಟೋಳು ಸುಖಿ ಭವ, ವಿದ್ಯಾ ಕೊಟ್ಟೋಳು ಸುಖಿ ಭವ ಅಂತ ನಾವು ಹೇಳ್ತೀವಿ ನಾವು. ಅದೇ ತರ ಇಲ್ಲಿವರೆಗೂ ನನ್ನ ಅನ್ನ ಹಾಕಿ ಸಾಕು ಬೆಳೆಸಿದರೆ ನಮ್ಮ ಚಿತ್ರರಂಗ, ರಂಗಭೂಮಿ, ಅವರಿಗೆ ಧನ್ಯವಾದಗಳು. ಮತ್ತೆ ಈ ಚಿತ್ರ ಹೌದೌದು ಹೇಳ್ತದೆ. ಸಾಕು ಅಂತ ಹೇಳಿದವ್ರು ನೀವು ಒಬ್ಬರೇ ನೋಡಿ. ಉಮೇಶಣ್ಣ, ಇನ್ನೂ ನೀವು ಮಾತಾಡ್ತಾ ಇರಬೇಕು. ಇನ್ನೂ ಒಂದಷ್ಟು ಸಿನಿಮಾಗಳಲ್ಲಿ, ಇನ್ನೂ ಒಂದಷ್ಟು ವರ್ಷಗಳು ನಮ್ಮ ಜೊತೆ, ನಿಮ್ಮ ಜೊತೆ ನಾವು ಕೆಲಸ ಮಾಡಬೇಕು. ಸೊ ಇಂಥ ಹಿರಿಯ ಕಲಾವಿದರೆಲ್ಲ ನಮ್ಮ ಜೊತೆಯಲ್ಲಿರೋದು ನಮಗೆ ಬಹಳ ಬಹಳ ಸಂತೋಷ. ಧನ್ಯವಾದಗಳು.